ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲೇ ಬಾರಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕೂಡ ಹೇಳಿ ನನಗೆ ವಿಡಿಯೋ ಯಾವ ರೀತಿ ಆಗಿದೆ ಅಂತ. ಹಾಗೆ ಬನ್ನಿ, ಈ ಬ್ಲಾಗಲ್ಲಿ ನಾನು ನಿನ್ನೆ ದಿನ ಯಾವ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಯಾವ ರೀತಿ ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ, ಅದಲ್ಲದೆ ಮನೆಯಲ್ಲಿ ಯಾವ ರೆಸಿಪೀಸ್ಗಳನ್ನು ಮಾಡಿದ್ದೀನಿ ನಿನ್ನೆ ಸಂಡೇ ಸ್ಪೆಷಲ್ ಅಂತ ಹೇಳಿ, ಅದೆಲ್ಲ ಕೂಡ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬೆಳಗ್ಗೆ ಲೇಟಾಗಿ ಎದ್ದಿದ್ದರಿಂದ ಭಾಳ ಕ್ವಿಕ್ಕಾಗಿ ಒಂದು ಈಸಿ ಆದಂತಹ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅದೇನಂತ ನೋಡೋಣ. ಬೇರೆ ಏನೂ ಇಲ್ಲ, ಈಸಿಯಾಗಿ ಹೋಮ್ ಮೇಡ್ ಬರ್ಗರನ್ನು ಮಾಡ್ತಾಯಿದ್ದೀನಿ. ಇದಕ್ಕೇನೂ ಇಲ್ಲ, ಕೆಲವೇ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಮೊದಲು ಒಂದು ಪ್ಯಾನಿಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕಿ, ಅದಾದ ನಂತರ ಬೇಯಿಸಿದಂತಹ ಆಲೂಗಡ್ಡೆನ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನೆ 1 ಚಮಚದಷ್ಟು ಸೋಯಾ ಸಾಸ್ ಹಾಗೆ 1 ಚಮಚದಷ್ಟು ಚಿಲ್ಲಿ ಸಾಸನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಅದಾದ ನಂತರ ಧನಿಯಾ ಪುಡಿ ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಗೆ ಚಾಟ್ ಮಸಾಲ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ರೆ ಈ ಮಸಾಲ ರೆಡಿಯಾಗಿ ಹೋಗಿಬಿಡುತ್ತೆ. ಅದಕ್ಕೆ ಬೇಕಾದಂತಹ ಒಂದು ಪದಾರ್ಥ ಇದು. ಅದಾದ ನಂತರ ಇದಕ್ಕೇ ಅಂಗಡಿಯಲ್ಲಿ ಸಿಗುವಂತಹ ಬನ್ ಇರುತ್ತಲ್ವ, ಅಂದರೆ ನಾವು ಬರ್ಗರ್ ಬನ್ ಅಂತ ಹೇಳಿ ಕೇಳಿದ್ರೆ ಅದಕ್ಕೆ ಸಪ್ರೇಟಾಗಿ ಬನ್ ಕೊಡ್ತಾರೆ, ಬೇಕ್ರಿಗಳಲ್ಲೂ ಸಿಗುತ್ತೆ. ಅದನ್ನು ಕೂಡ ಈಗ ಒಂದು ಲೈಟಾಗಿ ಫ್ರೈ ಮಾಡ್ಕೋಬೇಕು. ತವಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿಬಿಟ್ಟು ಈ ರೀತಿ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದು ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ. ಅದಕ್ಕೆ ಸ್ವಲ್ಪ ಸಾಸ್ ಹಾಕಿಬಿಟ್ಟು ಅದ್ರ ಮೇಲೆ ಆವಾಗನೇ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಬಾಜಿ ಏನಿದೆ ಅದನ್ನು ಹಾಕಿ, ಅದಾದ ನಂತರ ಸ್ವಲ್ಪ ಅದಕ್ಕೆ ಈ ವೆಜ್ ಸಾಸ್ ಅಂತ ಬರುತ್ತೆ, ಅದು ಚೆನ್ನಾಗಿರುತ್ತೆ, ವೆಜ್ ಕ್ರೀಮ್ ಅಂತ, ಅದು ಇದ್ದರೆ ಹಾಕ್ಬೋದು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದಾದ ನಂತರ ಬರ್ಗರನ್ನು ಮೇಲ್ಗಡೆ ಪೋರ್ಷನನ್ನು ಕ್ಲೋಸ್ ಮಾಡಿ ಬಿಟ್ಟರೆ ಮುಗಿದೋಯ್ತು. ನನ್ನ ಹತ್ರ ಇವತ್ತು ಚೀಸ್ ಇದೆ, ಹಾಗಾಗಿ ನಾನು ಚೀಸ್ ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ ಆಪ್ಷನಲ್ಲು, ಬೇಕಂತ ಇಲ್ಲ. ತುಂಬ ಚೆನ್ನಾಗಿ ಆಗುತ್ತೆ, ಮನೆಯಲ್ಲೇ ಮಾಡ್ಕೊಳ್ಬೋದು, ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನಾನು ಬೆಳಿಗ್ಗೆ ಬೇಗ ಎದ್ದು ದಿನಾಲು ತಿಂಡಿ ಮಾಡೋದು ಇದ್ದೇ ಇರುತ್ತೆ. ಇವತ್ತು ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇರಲ್ಲ ಅಂತ ಹೇಳಿದರು, ಹಾಗಾಗಿ ಸಂಡೇ ಬೇರೆ ಇದೆ, ರಿಪಬ್ಲಿಕ್ ಡೇ ಬೇರೆ ಇದೆ, ಸ್ವಲ್ಪ ಲೇಟಾಗಿ ಎದ್ರೂ ಪರವಾಗಿಲ್ಲ, ಏನೂ ತೊಂದರೆ ಆಗಲ್ಲ, ನಾನು ಡ್ಯೂಟಿ ಏನೂ ಹೋಗ್ತಾ ಇಲ್ಲ ಅಂತ ಅಂದರು. ನನಗೊಂದು ತುಂಬ ಖುಷಿ, ನಂಗೆ ಸಂಡೇ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಿದ್ದೆ. ಅದು ಅಲ್ಲದೆ ನನಗೆ ಇವತ್ತು ಡೌಟ್ ಇತ್ತು, ಈ ರಿಪಬ್ಲಿಕ್ ಡೇ ಅಲ್ವಾ, ಸೆಲೆಬ್ರೇಷನ್ ಎಲ್ಲ ಏನಾದರೂ ಇರ್ಬೋದು, ಬೇಗ ಹೋಗ್ತಾರೇನೋ, ಏನು ಮಾಡಲಿ ತಿಂಡಿಗೆ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಆ ಥರ ಏನೂ ಇಲ್ಲ, ರಿಸರ್ವೇಷನಿಗೆ ಡ್ಯೂಟಿ ಇದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅಂದರು. ಇನ್ನೇನು ಲೇಟಾಗಿ ಎದ್ದರೂ ತಿಂಡಿ ಬೇಗ ಅಂತಲೇ ಆಗೋಗ್ಬಿಡ್ತು. ತಿಂಡಿ ಆಯಿತು. ಇವತ್ತು ರಿಪಬ್ಲಿಕ್ ಡೇ ಅಂತ ನನ್ನ ಮಗಳಿಗೆ ಏನಾದರೂ ಒಂದು ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡೆ. ಏನಂದರೆ ನಾವು ನಮ್ಮ ಧರ್ಮದ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಅದೇ ರೀತಿ ನ್ಯಾಷನಲ್ ಫೆಸ್ಟಿವಲ್ ಕೂಡ ಅದೇನಾದರೂ ಒಂದು ನಮ್ಮದೇ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಬೇಕು, ಅದು ಕೂಡ ಒಂದು ಹಬ್ಬ ಅಂತ ಮಕ್ಕಳಿಗೆ ಅನಿಸ್ಬೇಕು ಅಂತ ನನಗೆ ಚಿಕ್ಕಿಂದನೂ ನಾನು ನನ್ನ ಮಗಳನ್ನ ಈ ರೀತಿ ಏನಾದರೂ ಮಾಡಿ ತೆಗೆಸ್ತಾ ಇದ್ದೆ ಫೋಟೋಸನ್ನೆಲ್ಲ. ಅಂದರೆ ತುಂಬ ಒಂದು 2 ಮಂತ್ ಇರಬೇಕಾದ್ರೇ ಅವಳಿಗೆ ಕೇಸರಿ ಬಿಳಿ ಬಟ್ಟೆನೆಲ್ಲ ಹಾಕಿಬಿಟ್ಟು ಇಂಡಿಪೆಂಡೆನ್ಸ್ ದಿನ ತುಂಬ ಚೆನ್ನಾಗಿ ತೆಗೆಸಿದ್ದೆ, ಅದು ಕೂಡ ಇವತ್ತು ನೆನಪಾಗ್ತಾ ಉಂಟು. ಹಾಗೆ ಇವತ್ತು ಲಾಸ್ಟ್ ಟೈಮು ಇಂಡಿಪೆಂಡೆನ್ಸ್ ಡೇ ಅಂತ ತರಿಸಿದಂತಹ ಈ ಮಿಲಿಟ್ರಿ ಡ್ರೆಸ್ ಇತ್ತು ನನ್ನ ಮಗಳದ್ದು, ಅದನ್ನು ಆಗ ಹಾಕಬೇಕಾದ್ರೆ ತುಂಬ ಲೂಸ್ ಅನಿಸ್ತಿತ್ತು, ಸ್ವಲ್ಪ ದೊಡ್ಡ ಸೈಜ್ ಅಂತ ಅನಿಸ್ತಿತ್ತು. ಬಟ್ ಈಗ ಪರ್ಫೆಕ್ಟ್ ಆಗುತ್ತೆ ಅವಳಿಗೆ ಡ್ರೆಸ್ಸು. ಅದನ್ನು ಹಾಕಿಬಿಟ್ಟು ಹಾಗೆ ಒಂದು ವಿಶ್ ಬೋರ್ಡನ್ನು ಕೊಟ್ಟು ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡೆ. ಅವಳು ಅಪ್ಪನ ಜೊತೆ ಕೂತು ಈ ರೀತಿ ರಗಳೆ ಮಾಡಿ ತೆಗೆಸ್ಕೊಂಡ್ಳು. ಅದಾದ ನಂತರ ಇವತ್ತು ಅಡುಗೆಗೆ ಏನಾದರೂ ಮಾಡಬೇಕಲ್ವಾ, ಸಂಡೇ ಬೇರೆ ಇದ್ದೆ. ನಾವು ಯಾವಾಗಲೂ ನಮ್ಗೆ ಸಂಡೇ ಅಂತ ಅಂದರೆ ತುಂಬ ಏನಾದರೂ ಒಂದು ಸ್ಪೆಷಲ್ ಮಾಡ್ತೀವಿ. ವಾರದಲ್ಲಿ ಒಂದು ದಿನ ನಾವು ನಾನ್ ವೆಜ್ಜನ್ನು ಮಾಡೋದಕ್ಕೆ ಸಿಗೋದು, ಬೇರೆ ದಿನ ನಾವೇನು ಮಾಡಲ್ಲ, ನಾನ್ ವೆಜ್ ತುಂಬ ಕಡಿಮೆ, ಮಾಡಿದ್ರು ಎಗ್ ಏನಾದರೂ ಮಾಡ್ಕೊಳ್ತೀವಿ ಅಷ್ಟೇ. ಇವತ್ತು ಚಿಕನ್ ತಗೊಂಡು ಬಂದಿದ್ದರು, ಹಾಗಾಗಿ ಅದರದ್ದು ಏನಾದರೂ ಮಾಡೋಣ, ಯಾವಾಗಲೂ ಕೆಂಪು ಮಸಾಲೆ ಪದಾರ್ಥ ತಿಂದು ಬೇಜಾರು ಅನಿಸ್ತಾ ಇತ್ತು ಅಂತ ಹೇಳಿ ಇವತ್ತು ಗ್ರೀನ್ ಮಸಾಲ ಮಾಡೋಣ ಅಂತ ಅದನ್ನೇ ಮಾಡ್ತಾಯಿದ್ದೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡ್ರಲ್ಲ, ಅದಷ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಗ್ರೀನ್ ಮಸಾಲವನ್ನು ಮಾಡ್ತಾಯಿದ್ದೀನಿ.
ಹಾಗಾಗಿ ಅದಕ್ಕೆ ಫಸ್ಟಿಗೆ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿಬಿಟ್ಟು ಎಣ್ಣೆ ಬಿಸಿ ಆದ ನಂತರ ಅದಕ್ಕೇನೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿ ಅದಾಗಿ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ಟೊಮೊಟೊ ಹಾಗೆ ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೆಂದಾದ ನಂತರ ಅದಕ್ಕೇನೆ ಚಿಕನ್ ಹಾಕಬೇಕು. ನನ್ನ ಹಸ್ಬೆಂಡ್ ನಂಗೆ ಚಿಕನ್ ತೊಳ್ಕೊಡ್ತೀನಿ ಇವತ್ತು ಫ್ರೀ ಇದ್ದಿದ್ದೀರಲ್ಲ ಅಂತ ಅಂದರು. ಹಾಗಾಗಿ ಅವ್ರಿಗೆ ತೊಳಿಯೋದಕ್ಕೆ ಕೊಟ್ಟೆ. ಅದಾದ ನಂತರ ಈಗ ಮಸಾಲೆ ಕೂಡ ರೆಡಿ ಆಗಿದೆ. ಅದಕ್ಕೆ ಚಿಕನನ್ನು ಹಾಕ್ತಾಯಿದ್ದೀನಿ. ನಾವಿಬ್ಬರೇ ಇರೋದ್ರಿಂದ ನಮಗೆ ಅರ್ಧ ಕೆ.ಜಿ ಚಿಕನ್ ಸಾಕಾಗುತ್ತೆ ಯೂಶ್ವಲಿ. ಆದರೆ ಇವತ್ತೇನು ಮಾಡಿದರೆ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ದೀನಿ ಅಂತ ಅಂದರು. ಮತ್ತು ಸುಮ್ಮನೆ ಅದನ್ನು ಸಾಂಬಾರು ಮಾಡಿದ್ರೆ ಅಷ್ಟು ಬೇಗ ಖರ್ಚಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕಬಾಬಿಗೆ ಅಂತ ಕಲಿಸಿಡ್ತಾ ಇದ್ದೀನಿ. ಈ ರೀತಿ ಊರಿಂದನೇ ಏನಾದರೂ ಪ್ಯಾಕೆಟು ತಂದಿರ್ತೀನಿ ಈ ಥರ ಕಬಾಬ್ ಮಸಾಲೆಗಳನ್ನೆಲ್ಲ. ಮನೆಯಲ್ಲೂ ಮಾಡ್ಬೋದು ಹೋಮ್ ಮೇಡ್, ಮತ್ತು ಆದರೆ ನಂಗೆ ಅಷ್ಟೊಂದು ಟೇಸ್ಟಿ ಅಂತ ಅನಿಸಲ್ಲ ಅದು. ಹಾಗಾಗಿ ಇದು ಕ್ವಿಕ್ಕಾಗಿಯೂ ಆಗುತ್ತೆ ಮತ್ತು ನಮ್ಮಿಬ್ಬರಿಗೆ ಎಷ್ಟು ಬೇಕಾಗುತ್ತೆ ಒಂದು ಸ್ವಲ್ಪ ಸಾಕಾಗುತ್ತಲ್ವ ಅಂತ ಅಂದ್ಬಿಟ್ಟು ಈ ರೀತಿ ಕಬಾಬಿಗೆ ಹಚ್ಚಿಡ್ತಾ ಇದ್ದೀನಿ. ಒಂದು 1/4 ಅಂಶದಷ್ಟು ಪೋರ್ಷನನ್ನು ಚಿಕನನ್ನು ಇವತ್ತು ಕಬಾಬ್ ಮಾಡ್ತಾಯಿದ್ದೀನಿ. ಅದೇನೋ ರೌಂಡೆಡ್ ಆಫ್ ಆಗುತ್ತೆ ಇದು ಅಮೌಂಟು ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಚಿಕನ್ ತಗೊಂಡು ಬಂದಿದ್ದಾರಂತೆ. ಈಗ ನಾನು ಮೊದಲೇ ಹಾಕಿರುವಂತಹ ಚಿಕನೆಲ್ಲ ಈಗ ಚೆನ್ನಾಗಿ ಬೆಂದಿದೆ ಸಾಂಬಾರಿದು. ಇದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರುವಂತಹ ಗ್ರೀನ್ ಪೇಸ್ಟನ್ನು ಆ್ಯಡ್ ಮಾಡ್ತೀನಿ ಮೊದಲಿಗೆ. ಅದು ಇನ್ನು ಅರ್ಧ ಚಿಕನ್ ಬೆಂದಿದೆ ಅಷ್ಟೇ. ಈಗನೇ ಈ ಗ್ರೀನ್ ಪೇಸ್ಟನ್ನು ಆ್ಯಡ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಅದು ಚಿಕನಲ್ಲೂ ಕೂಡ ಅದು ಖಾರ ಎಲ್ಲ ಎಳೆದ್ಬಿಟ್ಟು ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಚಿಕನ್ನು ಕೂಡ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ನಾವು ಪುದೀನ ಕೊತ್ತಂಬರಿ ಈ ಥರ ಎಲ್ಲ ಸೊಪ್ಪು ಹಾಕಿ ಅದನ್ನು ಪೇಸ್ಟ್ ಮಾಡಿರ್ತೀವಲ್ವ, ಹಾಗಾಗಿ ಚಿಕನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದೇನು ಇನ್ನೊಂದು ಸ್ವಲ್ಪ ಒಂದು ಕುದಿ ಬಂತು ಅಂದ ತಕ್ಷಣ ಅದಾದ ನಂತರ ಕೊನೆಯಲ್ಲಿ ನಾನು ಈ ಥರ ಕಾಯಿ ಹಾಲನ್ನು ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಾಯಿನೂ ಹಾಕಿಲ್ಲ ಇಲ್ಲಿ, ಕಾಯಿ ಹಾಲನ್ನು ಮಾತ್ರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ಬಿಸಿಲು ಬಂದ್ರಿಂದ ಇವತ್ತು ಹೊರಗೆ ಹೋಗೋದಕ್ಕೆ ಹೆಲ್ಪ್ ಆಗಿದೆ. ಏನಂದರೆ ಇಲ್ಲಿ ಒಂದು 4 ಮನೆಗೂ ಒಂದು ಪಾರ್ಕ್ ಅಂತ ಕೊಡ್ತಾರೆ. ಈ ಥರ ಮಕ್ಕಳು ಆಡೋದಕ್ಕೆ ಪ್ಲೇ ಗ್ರೌಂಡ್ ಅಂತ ಕೊಡ್ತಾರೆ. ಈ ಗ್ರೌಂಡಲ್ಲಿ ಎಲ್ಲ ಆಟ ಆಡುವಂತಹ ಎಲ್ಲ ಐಟಮ್ಗಳು ಇರ್ತದೆ. ಇದರಲ್ಲಿ ಎಲ್ಲ ಮಕ್ಕಳು ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಾನು ಈವ್ನಿಂಗ್ ಟೈಮಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಈಗ ಚಳಿ ಅಂತ ಹೋಗ್ತಾ ಇಲ್ಲ. ಮುಂದೆ ಹೋದಾಗ ಖಂಡಿತ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ನೊಂದು ಸತಿ ಬ್ಲಾಗ್ ಮಾಡಿ ಹಾಕ್ತೀನಿ. ಆವಾಗ ಮತ್ತೆ ನೀವು ನೋಡ್ಬೋದು ಡೀಟೇಲ್ ಆಗಿ. ಹಾಗೆ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.